ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಮುದ್ದು ಮಣಿಕಂಠ ಬ್ಲಾಗಿಗೆ ಸ್ವಾಗತ. ಎಲ್ಲರೂ ಆರಾಮದಿರಿ? ನಾನು ಆರಾಮದೀನಿ ನೋಡ್ರಿ. ಇಲ್ಲೇ ಮಾರ್ನಿಂಗ್ ನನ್ನ ರೂಟೀನ್ ಸ್ಟಾರ್ಟ್ ಮಾಡೀನಿ. ಮಾರ್ನಿಂಗಿಂದ ನಾನು ಮಧ್ಯಾಹ್ನದವರೆಗಿನ ನನ್ನ ರೂಟೀನ್ ಸ್ಟಾರ್ಟ್ ಮಾಡೀನಿ. ಈಗ ನಾನು ಎದ್ದ ತಕ್ಷಣ ಸ್ವಲ್ಪ ಪಲ್ಯ ಮಾಡ್ಕೊಳಕ್ಕೆ ನಾವು ಊರಾಗಿಂದ ನಮ್ಮ ಅಜ್ಜಿ ಅಂದರೆ ನಮ್ಮ ಅಮ್ಮರು ಇದನ್ನು ಕಳಿಸಿದ್ರಲ್ಲ, ತೊಗರಿ ಬೇಳೆ ಅವನ್ನ ಸ್ವಲ್ಪ ನೆನೆ ಇಟ್ಕೊಂಡಿದ್ದೆ. ರಾತ್ರಿ ನೆನೆ ಇಟ್ಕೊಂಡಿರಲಿಲ್ಲ. ಈಗ ಬೆಳಿಗ್ಗೆ ಸ್ವಲ್ಪ ಬಿಸಿನೀರು ಕಾಸಿ ಬಿಸಿನೀರ ನೆನೆ ಇಟ್ಕೊಂಡು ಇಲ್ಲೇ ಚಪಾತಿಗೆ ಹಿಟ್ಟು ನಾದ್ಕೊಳತ್ತೀನಿ ನೋಡ್ರಿ. ಚಪಾತಿಗೆ ಹಿಟ್ಟು ನಾದ್ಕೊಂಡು ಬೆಳೆ ಎಲ್ಲ ನೆನೆ ಇಟ್ರಂದ್ರೆ ಎಲ್ಲ ಬಾಕಿಗೆ ಪಲ್ಯ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಹಿಟ್ಟು ಸಾಫ್ಟಾಗಿ ನೆನೀತಿತ್ತು ಅಂತೇಳಿ ಕೇಟ ಬೆಳೆ ನೆನೆ ಇಟ್ಕೇಟ ಇಲ್ಲೇ ಹಿಟ್ಟು ನಾದ್ಕೊಳಕತ್ತೀನಿ. ಹಿಟ್ಟು ಚಲೋ ಅಂತಾಗೆ ನಾದಿಟ್ವಿ ಅಂದ್ರೆ ನಾವು ಚಪಾತಿ ಮಾಡ್ಕೊಳ್ಳೋಷ್ಟರಲ್ಲೇ ಸಾಫ್ಟಾಗಿ ರೆಡಿ ಆಗುತ್ತೆ ಅಂತೇಳಿ ಕೇಟ ಇಲ್ಲೇ ಹಿಟ್ಟೆಲ್ಲ ನಾದ್ಕೊಂಡು ರೆಡಿ ಮಾಡ್ಕೊಳಕ್ತೀನಿ ನೋಡ್ರಿ ಫ್ರೆಂಡ್ಸ್. ಇವತ್ತಿನ ದಿನ ಯಾವ ಥರ ಹೋತಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಹೊಸ್ದಾಗಿ ನೋಡೋರು ನಮ್ಮ ಚಾನಲ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ ಒತ್ತಿ ಬೆಲ್ ಐಕನ್ ಪ್ರೆಸ್ ಮಾಡಿ ಫ್ರೆಂಡ್ಸ್. ಈಗಿಲ್ಲೇ ನಾನು ಹಿಟ್ಟೆಲ್ಲ ನಾದಿ ಬೆಳೆಯೆಲ್ಲ ನೆನೆ ಮೇಲೆ ಸ್ವಲ್ಪ ಒಂದಿಷ್ಟು ಬಿಸಿನೀರು ಕಾಸ್ಕೊಂಡು ಕುಡಿಬೇಕಂತೇಳಿ ಇಲ್ಲಿ ಈಗ ಥಂಡಿ ಸ್ಟಾರ್ಟ್ ಆಗೈತೆ. ಹಾಗಾಗಿ ತಣ್ಣೀರನ್ನು ಕುಡಿಯೋಕ್ಕಾಗಂಗಿಲ್ಲ, ಹಲ್ಲೆಲ್ಲ ಜುಮ್ ಅಂತ ಬೆಳಗ್ಗೆ ಅಂತೇಳಿ ಕೇಟ ಈಗ ಮತ್ತೆ ಬಿಸಿನೀರು ಕಾಸ್ಕೊಂಡು ಕುಡಿಯಾಕ್ತೀನಿ. ಸ್ವಲ್ಪ ಕಾಮ ಕಸ್ತೂರಿ ಬೀಜ ಇದ್ದು ಹಾಗಾಗಿ ಸ್ವಲ್ಪ ಕಾಮ ಕಸ್ತೂರಿ ಬೀಜನೂ ನೆನೆ ಇಟ್ಟಿದ್ದೆ. ಈಗ ಥಂಡಿ ಐತೆಲ್ಲ, ಜಾಸ್ತಿ ನೀರು ಕುಡಿಯೋಂಗಿಲ್ಲ, ಆಮೇಲೆ ಬಾಡಿ ಹೀಟ್ ಆಗುತ್ತೆ ಅಂತೇಳಿ ಕೆಟ್ಟು ಸ್ವಲ್ಪ ಅದು ಇತ್ತು ಮನೆಯೊಳಗೆ, ಅದನ್ನ ಯೂಸ್ ಮಾಡ್ಕೊಂಡ್ರಂತೇಳಿ ನಾನು ನೆನೆ ಇಟ್ಟಿದ್ದೆ. ಈಗ ಅದನ್ನು ನೀರು ಬಿಸಿ ಮಾಡ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ನೀರು ಹಾಕ್ಕೊಂಡು ಕುಡಿದು ಈಗ ನಾನಿಲ್ಲೇ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ನೋಡ್ರಿ. ಇವು ಮೂಲಂಗಿ ಕಾಯಿ ಬರ್ತಾವಲ್ಲ, ಮೂಲಂಗಿ ಕಾಯಿದ್ದು ತೊಗೊಂಡು ಬಂದಿದ್ದೆ ನಮ್ಮ ಮನೆಯವ್ರು ಮಾರ್ಕೆಟಿಂದ. ಇದ್ರ ಪಲ್ಯನೂ ಸೂಪರ್ ಆಗುತ್ತೆ. ಅದರ ನನ್ನ ಮಕ್ಳು ಹಂಗಾದ್ರೆ ತಿನ್ನಂಗಿಲ್ಲ ಅಂತೇಳಿ ಕೇಟ ನಾನು ಬೇಳೆ ಹಾಕಿ ಮಾಡಾಕ್ತೀನಿ. ಬೇಳೆ ಹಾಕಿ ಮಾಡಿದ್ರಂದ್ರೆ ಅವ್ರಿಗೆ ಸ್ವಲ್ಪ ಟೇಸ್ಟ್ ಅದರದ್ದು ಗೊತ್ತಾಗಲ್ಲ ಮೂಲಂಗಿ ಕಾಯಿದು. ಹಾಗಾಗಿ ಮಕ್ಕಳು ತರಕಾರಿ ತಿನ್ನಿಸ್ಬೇಕಲ್ಲ ಏನಾರು ಮಾಡಿ, ಹಾಗಾಗಿ ಈ ಥರ ಮಾಡ್ಕೊಳಕತ್ತೀನಿ. ಇವನಷ್ಟು ತರಕಾರಿನ ನಾನು ಕಟ್ ಮಾಡ್ಕೊಳಕತ್ತೀನಿ. ಕಟ್ ಮಾಡ್ಕೊಂಡು ಕೇಟ ಇವನ್ನ ತೊಳ್ಕೊಂಡು ನಾನು ಹುರಿಯಾಕೆ ಇಟ್ಕೊತೀನಿ. ಈಗ ತೊಳ್ಕೊಂಬಂದಿನಿ. ತೊಳ್ಕೊಂಡು ಬಂದು ಈಗ ಇವನ್ನ ಚಲೋಂತೆಗೆ ಹುರ್ಕೋಬೇಕು. ಸ್ವಲ್ಪ ಇದೆಲ್ಲ ಹಸಿ ವಾಸನೆ ಹೋಗುವಂಗೆ ಸ್ವಲ್ಪ ಎಣ್ಣೆ ಹಾಕಿ ಚಲೋಂತೆಗೆ ಹುರ್ಕೊಂಡ್ರಂದ್ರೆ ಇದು ಪಲ್ಯ ಮಾಡ್ಕೊಳಕ್ಕೆ ರೆಡಿ ಹಾಕೊಂಡು ನೋಡ್ರಿ. ಅಷ್ಟರೊಳಗೆ ಇವನ್ನ ಹುರ್ಕೊತಾರ ನಾನು ಸ್ವಲ್ಪ ಇಲ್ಲೇ ಮತ್ತು ಟಮಾಟಿನ ಉಳ್ಳಾಗಡ್ಡಿನೂ ಕಟ್ ಮಾಡ್ಕೊಂಡೆ. ಮತ್ತು ಅವನು ಹುರ್ಕೊತಾನೆ. ಯಾಕಂದ್ರೆ ಬೆಳಿಗ್ಗೆ ಟೈಮ್ ಕಮ್ಮಿ ಇರುತ್ತಲ್ಲ, ಹಾಗಾಗಿ ಪಟ ನಾನು ಹುರ್ಕೊತಾನೆ. ಉಳ್ಳಾಗಡ್ಡಿ ಟಮಾಟಿನ ಕಟ್ ಮಾಡ್ಕೊಂಡು ಈಗ ಇಷ್ಟು ಹುರಿದ್ರೆ ಸಾಕು. ಮತ್ತು ಇನ್ನೂ ಸ್ವಲ್ಪ ಪಲ್ಯನೂ ಮಾಡ್ತೀವಲ್ಲ, ಅವಾಗ ಸ್ವಲ್ಪ ಇದು ಬಾಡಿಸ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಕೇಟ ನಾನು ತಗೊಂಡೆ. ಅವು ಎಳೆವೇ ಇದ್ದು ಸ್ವಲ್ಪ ಬಲ್ತಿದ್ದಿದ್ರಿಂದ ಇನ್ನೊಂದು ಸ್ವಲ್ಪ ನಾವು ಹುರ್ಕೋಬೇಕಾಗಿತ್ತು. ಇರೋದ್ರಿಂದ ಜಲ್ದಿನ ಇದನ್ನು ಫ್ರೈ ಹುರಿದ್ಬಿಟ್ರಂದ್ರೆ ಜಲ್ದಿನ ಫ್ರೈ ಆಗಿಬಿಡ್ತದೆ. ಹಾಗಾಗಿ ನಾನು ಅವ್ನು ತಕ್ಕೊಂಡು ಕೆಟ್ಟ ಇಲ್ಲ ಅದ ಕಟಾಳಿಗೆಗಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸ್ಮಿ ಹಾಕ್ಕೊಂಡು ಅಗಲಿ ಕಟ್ ಮಾಡ್ಕೊಂಡಿಂತ ಉಳ್ಳಾಗಡ್ಡಿ ಮತ್ತು ಟಮಾಟೆನೂ ಹಾಕ್ಕೊಂಡು ಬಾಡಿಸ್ಕೊಂಡು ಬೇಸಿಕ್ ಮಸಾಲೆ ಇರುತ್ತಲ್ಲ ಅದನ್ನ ಹಾಕೊಂಡಿನಿ ಅಷ್ಟೇ. ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ, ಊರಾಗೆ ಕುಟ್ಟಿಸ್ಕೊಂಡ್ಬಂದಿರ್ತೀವಲ್ಲ ಆ ಖಾರದ ಪುಡಿ ಹಾಕ್ಕೊಂಡು ಬಾಡಿಸ್ಕೊಂಡಿನಿ. ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ನಾನು ಅವ್ನು ನೆನೆಕಿಟ್ಟಿದ್ನೆಲ್ಲ ಬ್ಯಾಳೆ ಬಿಸಿನೀರಾಗ ಅವ್ನು ಹಾಕ್ಕೊಂಡು ಬಾಡಿಸ್ಕೊಂಡು ಈಗ ಬ್ಯಾಳೆ ಮತ್ತು ಅದು ಸ್ವಲ್ಪ ಟಮಾಟೆನೂ ಸಾಫ್ಟ್ ಆಗಲಿ ಅಂತ ಹೇಳ್ಕೆಟ್ಟು ಅದನ್ನ ಮುಚ್ಚಿ ಒಂದು 2-3 ನಿಮಿಷ ಮುಚ್ಚಿ ಫ್ರೈ ಮಾಡಿದಾದ್ಮೇಲೆ ಈಗ ಹುರಿದಿಟ್ಕೊಂಡಿದ್ದು ಮೂಲಂಗಿ ಕಾಯಿನ ಹಾಕ್ಕೊಂಡ್ಕೆಟ ನಾನೀಗ ಒಂದು ಮುಕ್ಕ ನೀರು ಹಾಕ್ಕೊಂಡಿನಿ. ಯಾಕಂದ್ರೆ ಇನ್ನೂ ಸ್ವಲ್ಪ ಬ್ಯಾಳೆನೂ ಭಾಳ ನೆನೆದಾವು ಅಷ್ಟಾದರೆ ಇನ್ನೊಂದು ಚೂರು ಕುದಿಬೇಕು. ಹಾಗಾಗಿ ಮೂಲಂಗಿನೂ ಸ್ವಲ್ಪ ಅದ್ರ ಜೊತೆ ಉಪ್ಪು ಖಾರ ಹಿಡ್ಕೊತದೆ ಅಂತೇಳಿ ಕೇಟ ಮತ್ತು ಹಂಗಾದ್ರೆ ಹೊತ್ತದಂಗೆ ಆಗುತ್ತಂತ ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡಿ ಕುದ್ಸಕ್ಕಿಟ್ಟಿನ ಆ ಕಡೆ ಕುದ್ಸಕ್ಕಿಟ್ಟು ಈ ಕಡೆ ನಾನು ಚಪಾತಿ ಮಾಡ್ಕೊಳಕತ್ತೀನಿ. ಬೆಳಗ್ಗೆ ನಾನು ಹಿಂಗೆ ಚಪಾತಿ ಮಾಡ್ಕೊಳತ್ನಾಗ ನಮ್ಮ ಮನೆಯಿಂದ ಗಿಡ ಅದಾವು. ಸ್ವಲ್ಪ ಅದ್ರೊಳಗೆ ಗುಬ್ಬಿ ಹಿಂಗೆಲ್ಲ ಬಂದು ಕೆಟ್ಟ ಒದ್ರಾಕತ್ತಿದ್ದು. ಬೆಳಗ್ಗೆನ ಮಸ್ತ್ ಸೌಂಡ್ ಬರತ್ತಿತ್ತು. ಅದನ್ನ ನಾನು ಹಾಕಿನಿ. ಆ ವಿಡಿಯೋನ ಆವಾಜು ಮ್ಯೂಟ್ ಮಾಡಿಲ್ಲ. ಕೇಳಿಸ್ಕೊರಿ ಹೆಂಗಿತ್ತಂತ ಹೇಳ್ರಿ. ಇಲ್ಲೇ ಚಪಾತಿ ಮಾಡ್ಕೊಳಕತ್ತೀನಿ. ಚಪಾತಿನ ಹಂಗೆ ಒಮ್ಮೆ ನಾನು ಸ್ವಲ್ಪ ಟೈಮ್ ಇತ್ತಂದ್ರೆ ಈ ಥರ ಮಡಿಚ್ಕೇಟ ಸ್ಕ್ವೇರ್ ಟೈಪು ಇಲ್ಲಾಂದ್ರೆ ತ್ರಿಕೋನ ಅಂತಾರಲ್ಲ ಆ ಥರದ್ದು ಚಪಾತಿ ಮಾಡ್ಕೊತೀನಿ. ಟೈಮ್ ಇರಲಿಲ್ಲ ಅಂದ್ರೆ ನಾನು ಹಂಗೆ ನಾರ್ಮಲಾಗಿ ರೌಂಡ್ ಚಪಾತಿ ಪಟ ಆಗುತ್ತಂತ ಅಂದು ಹಂಗೆ ಮಾಡ್ಕೊತೀನಿ. ಸ್ವಲ್ಪ ಇವತ್ತು ನಾನು ಭಾಳ ಜಲ್ದಿನೇ ಎದ್ದಿದ್ದೆ, ಹಾಗಾಗಿ ಬೆಳಗ್ಗಿನ ಜಲ್ದಿ ಎದ್ದಿದ್ದಕ್ಕೆ ನಾನು ಸ್ವಲ್ಪ ಟೈಮ್ ಇತ್ತು ಅಂತೇಳಿ ಕೇಟ ಹಿಂಗೆ ಮಾಡ್ಕೊಳಕತ್ನೆ. ಬಡನ ಅಷ್ಟು ನನ್ನ ಮಗಳಿಗೆ ಮತ್ತು ನಮ್ಮ ಮನೆಯವ್ರಿಗೂ ಬುತ್ತಿ ಕಟ್ಟಬೇಕು. ಚಪಾತಿ ಮಾಡಬೇಕಲ್ಲ, ಲೇಟ್ ಆಗುತ್ತೆ. ನಮ್ಮ ಮನೆಯವ್ರಿಗೂ ಟಿಫಿನ್ ಒಯ್ತಾರ ಮತ್ತು ನನ್ನ ಮಗಳಿಗೆ ಮತ್ತು ನನ್ನ ಮಗನಿಗೆ ಮಾಡಬೇಕು. ಟೈಮ್ ಇರೋಂಗಿಲ್ಲ, ಕಮ್ಮಿ ಇರುತ್ತೆ. ಹಾಗಾಗಿ ನಾನು ಪಟ ಪಲ್ಯ ಚಪಾತಿ ಎಲ್ಲ ಮಾಡ್ಕೊಂಡು ನಮ್ಮ ಮನೆಯವ್ರಿಗೂ ಮತ್ತು ಅವರು ಬಂದರು ಅವ್ರಿಗೂ ಎದ್ರು ಅವ್ರಿಗೆ ಸ್ವಲ್ಪ ಬಿಸಿನೀರು ಕಾಯ್ಸ್ಕೆಟ ಕೊಟ್ಟು ನಾನು ಇಲ್ಲೇ ಚಪಾತಿ ಮಾಡ್ಕೊಳಕತ್ತೀನಿ. ಚಪಾತಿನೂ ಎಲ್ಲ ಮಾಡ್ಕೊಂಡಾದ್ಮೇಲೆ
ನಾನು ಮತ್ತು ಬುತ್ತಿ ಲಂಚ್ ಬಾಕ್ಸೆಲ್ಲ ಕಟ್ಟಬೇಕಲ್ಲ, ಹಾಗಾಗಿ ಪಟ ಪಟ ಮಾಡ್ಕೊತೀನಿ. ಈ ಥರ ಆಯ್ತು ನೋಡ್ರಿ. ಅದು ಏನಂದ್ರೆ ಸ್ವಲ್ಪ ನಾನು ಈ ಕಡೆ ಬೇರೆದೇನೋ ಕೆಲಸ ಮಾಡತ್ತಿದ್ದೆ, ಹಾಗಾಗಿ ಸ್ವಲ್ಪ ಫಸ್ಟ್ನೇ ಚಪಾತಿ ಸ್ವಲ್ಪ ಕಪ್ಪಗಾಗ್ಬಿಡ್ತು. ನನ್ನ ಮನೆಯವರು ಏನೋ ಕೇಳಿದ್ರು, ಬೆಳಗ್ಗೆ ಅದನ್ನು ಕೊಡೋಕ್ಕಂತ ಹೋಗಿದ್ದೆ. ಚಪಾತಿನೂ ಮಸ್ತಾಗಿ ಸಾಫ್ಟ್ ಹಾಕವು. ಇವು ಪದ್ರ ಚಪಾತಿ ಇರ್ತಾವಲ್ಲ, ಈ ಥರ ಚಪಾತಿ ಅಂದ್ರೆ ನನ್ನ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಈ ಥರ ಚಪಾತಿ ನಾನು ಮಾಡ್ತಾಯಿರ್ತೀನಿ ಅವಾಗಾರ, ಬಟ್ ಟೇಸ್ಟ್ ಕೊಡ್ತಾವೆ ಇವು. ಹಾಗಾಗಿ ಈಗ ನಾನು ಅವ್ರಿಗೆ ಟಿಫಿನ್ ಪ್ಯಾಕ್ ಮಾಡತ್ತೀನಿ ನೋಡ್ರಿ. ನಮ್ಮ ಮನೆಯವ್ರಿಗೆ, ನನ್ನ ಮಗಳಿಗೆ ಇಬ್ಬರಿಗೂ ಜಲ್ದಿ ಹೋಗ್ತಾರೆ. ನನ್ನ ಮಗ ಸ್ವಲ್ಪ ಲೇಟಾಗಿ ಹೋಗ್ತಾನ. ನನ್ನ ಮಗಳು ಮತ್ತು ನಮ್ಮ ಮನೆಯವ್ರು ಜಲ್ದಿ ಹೋಗೋದ್ರಿಂದ ಇಬ್ಬರಿಗೂ ಟಿಫಿನ್ ಪ್ಯಾಕ್ ಮಾಡ್ಕೊಟ್ಟ ಕೊಟ್ಟನೆ. ಆಗ ಅವರು ನಮ್ಮ ಮನೆಯವ್ರು ಹೋದರು. ಥಂಡಿ ಜಾಸ್ತಿ ಇರೋದ್ರಿಂದ ನಾವು ಜಾಸ್ತಿ ಕದ ಹಾಕಿಬಿಡ್ತೀವಿ, ಕದ ಬಿಡೋಲ್ಲ. ಹಾಗಾಗಿ ಅವ್ರು ಕದ ಹಾಕೊಂಡ್ರು. ಮಕ್ಕಳೆಲ್ಲ ಮುಕ್ಕೊಂಡಿರ್ತಾರಲ್ಲ, ಥಂಡಿ ಬಸ್ ಅಂತ ಬರುತ್ತೆ. ಇಲ್ಲಿ ಜಾಸ್ತಿನೇ ಥಂಡಿ ಐತಿ. ನಮ್ಮ ಮನೆಯವರೆಲ್ಲ ಹೋದ್ಮೇಲೆ ನನ್ನ ಮಗಳನ್ನ ಎದ್ದು ರೆಡಿ ಆಗಕತ್ತಿದ್ಲು. ಆಕೆ ನೆವಿಸಿ ರೆಡಿ ಮಾಡಂತ ಹೇಳಿದ್ನೆ, ರೆಡಿ ಆಗಂತ ಹೇಳಿದ್ನೆ. ಅಕ್ಕಿ ರೆಡಿ ಆಗಕತ್ತಿದ್ಲು ರೀ. ಹೊಳ್ಳಿಗೆ ನಾನು ಪಟ ಎಲ್ಲ ಸಾಮಾನೆಲ್ಲ ಹತ್ತಿ ಇಟ್ಕೆಟ್ಟ, ನನ್ನ ಮಕ್ಕಳು ರಾತ್ರಿ ಅಲ್ಲೊಂದು ಇಲ್ಲೊಂದು ಬುಕ್ಕ, ಅರಿವಿ, ರಾಟಿ ಸಾಮಾನು ಒಗೆದಿರ್ತಾರೆ, ಅವನ್ನೆಲ್ಲ ಒಗೆದ್ರಿದ್ರು. ಮತ್ತು ನಾನು ಸ್ಟೋನ್ ಹತ್ತಿಟ್ಟು ಕಸ ಎಲ್ಲ ಹುಡುಗಿ ಮನೆ ಒರೆಸಿದ್ನೆ. ಈಗ ನನ್ನ ಮಗಳು ಇದೊಂದು ಆ್ಯಕ್ಟಿವಿಟಿ ಮಾಡ್ಯಾಳ್ರಿ. ಏನಂದ್ರೆ ಗುಡ್ ಹ್ಯಾಬಿಟಿಂದ ಒಂದು ಬೋರ್ಡ್ ಮಾಡ್ಕೊಂಬ ಅಂತ ಹೇಳಿದ್ರಂತ, ಹಾಗಾಗಿ ಮಾಡ್ಕೊಂಡಾಳ. ಡೈಲಿ ಯುವರ್ ಕೋಂಬ್ ಹೇರ್ ಅಂತ ಹೇಳ್ಕೆಟ್ಟ ಒಂದು ಆ್ಯಕ್ಟಿವಿಟಿ ಮಾಡ್ಕೊಂಡಿದ್ಲು. ಮತ್ತು ಅದನ್ನು ಮತ್ತು ನನ್ನ ಮಗಳನ್ನೂ ಸ್ಕೂಲಿಂದು ಟೈಮ್ ಆಯ್ತು, ಹೋಗಿ ನನ್ನ ಮಗಳನ್ನೂ ಬಿಟ್ಟು ಬರೋಕ್ಕಂತ ಹೊಂಟೀನಿ ಈಗ ಬಸ್ ಸ್ಟಾಪಿಗೆ. ಅದನ್ನ ತೊಗೊಂಡು ಕೆಟ್ಟ ಹೊಂಟಿ ಇಬ್ಬರು. ಹೊಳ್ಳಿ ಬಂದಿಂದ ಸ್ವಲ್ಪ ನಮ್ಮ ಮನೆಯವ್ರಿಗೂ ಜ್ಯೂಸ್ ಮಾಡಿಕೊಟ್ಟಿದ್ದೆ ಬೆಳಿಗ್ಗೆನ. ಅವರು ಟೀ ಏನು ಕುಡಿಯೋಂಗಿಲ್ಲ, ಜ್ಯೂಸ್ ಮಾಡಿಕೊಟ್ಟಿದ್ದೆ. ಆದರೆ ನಾನು ಅದನ್ನು ವಿಡಿಯೋ ಅವತ್ತು ಅರ್ಜೆಂಟಾಗಿ ಮಾಡಿದ್ನೆ, ಹಾಗಾಗಿ ಅದನ್ನ ವಿಡಿಯೋ ಶೇರ್ ಮಾಡೋಕ್ಕಾಗಲಿಲ್ಲ. ಈಗ ನಾನು ಸ್ವಲ್ಪ ಉಳ್ದಿತ್ತು ಬಂದ್ಕೆಟ್ಟು ನಾನು ಸೋಸ್ಕೊಂಡು ಕುಡಿದ್ರಂತೆ ಕುಡಿಯಾಕತ್ತಿದ್ದೆ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಯಾಕಂದ್ರೆ ಬೆಳಿಗ್ಗೆ ನನ್ನ ಟೈಮ್ನಾಗ ಬರೀ ನಾಷ್ಟ ಎಲ್ಲ ಮಾಡ್ಕೊತ ಇದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಷ್ಟರಲ್ಲೇ ಟೈಮ್ ಆಗಿಬಿಡ್ತೈತಿ. ಹಾಗಾಗಿ ಅದನ್ನ ಜ್ಯೂಸ್ ಮಾಡೋದೇನು ಶೇರ್ ಮಾಡಲಿಲ್ಲ ನಾನು. ಮತ್ತು ನನ್ನ ಮಗಳನ್ನ ಕಳಿಸಿ ಬಂದು ಜ್ಯೂಸ್ ಎಲ್ಲ ಕುಡಿದು ಮತ್ತು ಸ್ನಾನ ಮಾಡಿ ಬಟ್ಟೆ ಎಲ್ಲ ಒಗೆದು ಹಾಕಿ ಹೊಳ್ಳಿ ನನ್ನ ಮಗಳನ್ನ ಜಳಕ ಎಲ್ಲ ಮಾಡಿಸ್ಕೆಟ್ಟ ಈಗ ಮತ್ತು ಅವ್ರಿಗೆ ಸ್ವಲ್ಪ ಊಟ ಉಣಿಸಿದ್ನೆ. 9 ಗಂಟೆಗೆ ಹೋಗ್ತಾರಂದ್ರೆ ಸ್ವಲ್ಪ ಏನಾರ ಚಪಾತಿ ಪಲ್ಯ ಹಾಕ್ಕೊಟ್ರೆ ಸ್ವಲ್ಪ ತಿಂತಾರೆ. ನನ್ನ ಮಗು ಹಾಕ್ಕೊಟ್ಟಿದ್ನೆ, ಸ್ವಲ್ಪ ತಿನ್ನ ಮತ್ತು ಅವ್ರನ್ನ ರೆಡಿ ಮಾಡ್ಕೆಟ್ಟ ಈಗ ಸ್ಕೂಲಿಗೆ ಬಿಡಾಕೊಂತೀನಿ ನೋಡ್ರಿ. 9 ಗಂಟೆ ಆಗಿತ್ತು. ಅವ್ನು ಹೋಗಿ ಸ್ಕೂಲಿಗೆಲ್ಲ ಬಿಟ್ಟು ಬಂದ್ಕೆಟ್ಟ ಮತ್ತು ನಾನು ನನ್ನ ಮಗಳು ನಾಷ್ಟ ಮಾಡ್ಕೊಂಡ್ವಿ. ಚಪಾತಿ ಪಲ್ಯ ಇದು ಮಾಡಿದ್ನೆಲ್ಲ ಬೆಳಿಗ್ಗೆ, ಅದನ್ನ ನಾಷ್ಟ ಮಾಡ್ಕೊಂಡು ಕೆಟ್ಟ ಹೊಳ್ಳೆ ನಾನು ವಿಡಿಯೋ ಮಧ್ಯಾಹ್ನ ಸ್ವಲ್ಪ ಕಂಟಿನ್ಯೂ ಮಾಡೀನಿ. ನನ್ನ ಮಗನ್ನ ಕರ್ಕೊಂಬರಕ್ಕಂತ ಹೋಗಿದ್ನಲ್ಲ, ಅಲ್ಲೇ ಅವ್ರ ಶಾಲೆ ಒಳಗೆ ಇವತ್ತು ಕಾಂಪಿಟೇಷನ್ ಇತ್ತು. ಡ್ರಾಯಿಂಗಿನ ಆ್ಯಕ್ಟಿವಿಟಿದು ಕಾಂಪಿಟೇಷನ್ ಇತ್ತು. ಏನರ ಆ್ಯಕ್ಟಿವಿಟಿ ಡ್ರಾಯಿಂಗ್ ಮನೆಯೊಳಗೆ ಈಗ ರಟ್ಟು ಮತ್ತು ಏನರ ವೇಸ್ಟ್ ಇರ್ತಾವಲ್ಲ, ಅದರಿಂದ ನಾವು ಒಂದು ಕ್ರಿಯೇಟಿವಿಟಿ ಮಾಡ್ಕೊಂಬರೋದಿತ್ತು. ಹಾಗಾಗಿ ಬೇರೆ ಮಕ್ಕಳೆಲ್ಲ ಬೇರೆ ಬೇರೆ ಥರ ಮಾಡ್ಕೊಂಬಂದಿದ್ರು. ಹೊಳ್ಳೆ ನನ್ನ ಮಗುಗೂ ಒಂದು ನಾವು ಇಲ್ಲೇ ಮನೆಯೊಳಗನ ಕ್ರಿಯೇಟಿವಿಟಿ ಮಾಡಿ ಕಳಿಸಿದ್ವಿ. ಅವಾಗಲ್ಲಿ ಮಾಡ್ಕೊಳಕ್ಕೆ ಬರಲ್ಲ ಅಂತ ಕೈಲಿ ಹಿಡ್ಕೊಂಡು ಕೂತ ನೋಡ್ರಿ ನನ್ನ ಮಗ. ಒಂದು ರಟ್ಟಿತ್ತು, ರಟ್ಟಿಲಿನ ಡ್ರಾಯಿಂಗ್ ನನ್ನ ಮಗಳು ಸ್ವಲ್ಪ ಡ್ರಾಯಿಂಗ್ ಮಾಡಿದ್ಲು. ಫ್ಲವರ್ ಪಾಟ್ ಇದು ಆ ಥರ ಫ್ಲವರ್ ಎಲ್ಲ ಡಿಸೈನ್ ಮಾಡಿದ್ವಿ A4 ಸೈಜ್ನೊಳಗೆ ಮಾಡ್ಕೆಟ್ಟ. ಹೊಳ್ಳೆ ಅದನ್ನು ಅದ್ರ ಸೈಜಿನ ನಾವು ರಟ್ಟು ಕಟ್ ಮಾಡ್ಕೆಟ್ಟ ಅದಕ್ಕೆ ಅಂಟಿಸಿ ಮತ್ತು ಫ್ಲವರ್ ಫೋಟೋ ಫ್ರೇಮ್ ಥರ ಮಾಡ್ಕೆಟ್ಟ ಕಳಿಸಿದ್ವಿ. ಹಾಗಾಗಿ ಬೇರೆ ಮಕ್ಕಳು ಬೇರೆ ಬೇರೆ ಥರ ಮಾಡ್ಕೊಂಬಂದಾರ. ಏನಂದ್ರೆ ವೇಸ್ಟ್ ಚೀಸ್ನೊಳಗೆ ನಾವು ಯಾವ ಥರ ಮನೆ ಡೆಕೋರೇಟ್ ಮಾಡೋ ಐಟಮ್ ಇರುತ್ತೆ, ಕಾಂಪಿಟೇಷನ್ ಇರುತ್ತೆ ಅದ್ರೊಳಗೆ. ಹಾಗಾಗಿ ನಾವು ಇದನ್ನ ಮಾಡ್ಕೊಂಡು ಹೋಗಿದ್ವಿ. ನನ್ನ ಮಗ ಇಲ್ಲಿ ಹಿಡ್ಕೊಂಡು ಕೂತ ನೋಡ್ರಿ. ಇದು ಚಂದ ಕಾಣತೈತಿ, ಸೂಪರ್ ಆಗೈತ್ರಿ. ಹೊಳ್ಳೆ ಅದನ್ನೆಲ್ಲ ಮಾಡಿ ನಾನು ಮಧ್ಯಾಹ್ನ ನನ್ನ ಮಗನ ಕರ್ಕೊಂಬಂದ್ಮೇಲೆ ನಮ್ಮ ಮನೆಯವ್ರು ಬಂದಿದ್ದರು. ಇದು ಒಂದು 4 ಗಂಟೆ ಟೈಮಿಂದು ವಿಡಿಯೋ. ಒಬ್ರದ್ದು ಬರ್ತಡೇ ಇತ್ತು ನನ್ನ ಮಗಳ ಫ್ರೆಂಡಿಂದು, ಹಾಗಾಗಿ ಅವರಿಗೆ ನನ್ನ ಮಗಳು ಬರ್ತಡೇದೊಳಗೆ ಗಿಫ್ಟ್ ಬಂದಿದ್ದಿಲ್ಲ. ಅದೇ ಗಿಫ್ಟನ್ನು ನಾನು ಪ್ಯಾಕ್ ಮಾಡಾತಿದ್ವಿ. ನಮ್ಮ ಮನೆಯವರು ಪ್ಯಾಕ್ ಮಾಡಿ ಕೊಟ್ರು ನೋಡ್ರಿ ಗಿಫ್ಟ್. ಇವತ್ತಿನ ದಿನ ಈ ಥರ ಐತೆ ನೋಡಿರಿ ಫ್ರೆಂಡ್ಸ. ಇಷ್ಟ ಆದ್ರೆ ಲೈಕ್ ಮಾಡೋದು ಮರಿಬೇಡ್ರಿ, ಕಮೆಂಟ್ ಮಾಡಿರಿ. ಹೆಂಗಿತ್ತಂತ ವಿಡಿಯೋ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.